ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿಜಾಸ್ ಯೂಟ್ಯೂಬ್ ಚಾನಲ್. ಫಸ್ಟ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಇವಾಗೊಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಉದ್ಯೋಗ ಮಾಹಿತಿ ಅಲ್ಲ, ಇದು ಬಸ್ ಪಾಸ್ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕಂತ ಆನ್ಲೈನ್ ಮೂಲಕ ಹೇಳ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ಮಾಡಿ. ಹಾಗೆ ಮಾಹಿತಿ ಇಷ್ಟ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ಓಕೆ, ಇವಾಗ ನೇರವಾಗಿ ನಾವು ಗೂಗಲ್ಗೆ ಹೋಗಿ ಸೇವಾ ಸಿಂಧು ಓಪನ್ ಮಾಡಿದರೆ ಲಿಂಕ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ. ಮೊಬೈಲ್ ನಂಬರ್ ಹಾಕಿ ಗೆಟ್ OTP ಅಂತ ಕೊಟ್ಟರೆ ನಿಮ್ಮ ಆಧಾರ್ ಲಿಂಕ್ ಇರತಕ್ಕಂಥ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. OTP ಹೋದ ನಂತರ ಇಲ್ಲಿ ಕೆಳಗಡೆ ಕಾಂತ ಕ್ಯಾಪ್ಚಾವನ್ನು ಎಂಟ್ರ್ ಮಾಡಬೇಕಾಗತ್ತೆ. ಕ್ಯಾಪ್ಚಾ ಎಂಟ್ರ್ ಮಾಡಿ ಲಾಗಿನ್ ಮಾಡಬೇಕಾಗತ್ತೆ. ಲಾಗಿನ್ ಮಾಡುವಾಗ ಲಾಗಿನ್ ಆದ ನಂತರ ಈ ರೀತಿ ಪೇಜ್ ಬರ್ತಿದೆ. ಸ್ವಲ್ಪ ವೇಟ್ ಮಾಡಿ. ಇಲ್ಲಿ ನೋಡಿ, ಈ ರೀತಿ ಪೇಜ್ ಬರ್ತಿದೆ. ಮತ್ತು ಇನ್ನೊಂದು ಸಾರಿ ಕೇಳ್ತಾ ಇದೆ, ಕ್ಯಾಪ್ಚಾ ಮಿಸ್ ಆಗಿತ್ತು. ಮತ್ತೊಂದು ಸಾರಿ OTP ಹಾಕಿ, ಫೋನ್ ನಂಬರ್ ಹಾಕಿ OTP ಹಾಕಿದರೆ ಲಾಗಿನ್ ಆಗುತ್ತೆ. ಲಾಗಿನ್ ಆದ ನಂತರ ತಾವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸ್ಬೋದು. ಲಾಗಿನ್ ಮಾಡಿಕೊಂಡು ನೆಕ್ಸ್ಟ್ ಅದು ಸೇವಾ ಸಿಂಧು ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ನೋಡಿ, ಈ ರೀತಿ ಬರುತ್ತೆ. ಇಲ್ಲಿ ಅವ್ರ ನೇಮೆಲ್ಲ ಬಂದಿರುತ್ತೆ. ಇಲ್ಲಿ ಅಪ್ಲೈ ಆಲ್ ಸರ್ವಿಸ್ ಅಂತ ಕೊಟ್ಟಿರ್ತಾರೆ. ಅಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಅಲ್ಲಿ ಕ್ಲಿಕ್ ಮಾಡಿದ ನಂತರ ವ್ಯೂ ಅವೈಲೇಬಲ್ ಆಲ್ ಸರ್ವಿಸ್ ಕೊಟ್ಟಿದ್ದಾರೆ. ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಆದ ನಂತರ ಈ ಸೈಡು ಸರ್ಚ್ ಬಾಕ್ಸ್ ಓಪನ್ ಆಗ್ತಿದೆ. ಈ ಸರ್ಚ್ ಬಾಕ್ಸ್ನಲ್ಲಿ ಅಲ್ಲಿ ಬಸ್ ಪಾಸ್ ಅಂತ ಟೈಪ್ ಮಾಡಿ. ಬಸ್ ಪಾಸ್ ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಲಿಂಕ್ ಓಪನ್ ಆಗುತ್ತೆ, ಉಚಿತ ಬಸ್ ಪಾಸ್ ಅಂತ. ಈ ಲಿಂಕ್ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಬರುತ್ತೆ. ಇಲ್ಲಿ ಪಾಪಪ್ ಇಲ್ಲಿ PDF ಡೌನ್ ಮಾಡ್ಕೋಬೇಕಾಗುತ್ತೆ. ನೇರವಾಗಿ ಪ್ರೊಸೀಡ್ ಅಂತ ಕೊಡಿ. ನಾಳೆ ಡೌನ್ ಮಾಡಿದ್ದೀನಿ ಇವಾಗ. ಕೊಟ್ಟ ನಂತರ ಇಲ್ಲಿ ಈ ರೀತಿ ಬಸ್ ಪಾಸ್ ಅರ್ಜಿ ಹಾಕು ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗ್ತಿದೆ. ಇಲ್ಲಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೊಟ್ಟಿದ್ದಾರೆ, ಅದು ಓಕೆ ಅಂತ ಕೊಡಿ. ಕೊಟ್ಟ ನಂತರ ಇಲ್ಲಿ ಮೊದಲಿಗೆ ನಿಮ್ಮ ಆಧಾರ್ ನಂಬರ್ ಹಾಕಬೇಕಾಗತ್ತೆ. ಆಧಾರ್ ನಂಬರ್ ಎಂಟ್ರಿ ಮಾಡಿ. ಆಧಾರ್ ನಂಬರ್ಗೆ OTP ಹೋಗುತ್ತೆ. ಆಧಾರ್ KYC ಆಗಬೇಕಾಗತ್ತೆ. KYC ಆದ ನಂತರ ಇಲ್ಲಿ ನಾವು ಆಧಾರ್ ನಂಬರ್ ಹಾಕೊಳ್ಳುವಾಗ ಗೆಟ್ ಆಧಾರ್ ಡೀಟೇಲ್ಸ್ ಕೊಡೋಣ. ಅದು KYC ಲಿಂಕಿಗೆ ಓಪನ್ ಆಗುತ್ತೆ. ಇಲ್ಲಿ ಆಧಾರ್ ನಂಬರ್ ಎಂಟ್ರಿ ಮಾಡಿ. ಆಧಾರ್ ನಂಬರ್ ಎಂಟ್ರಿ ಮಾಡಿದ ನಂತರ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಅಲ್ಲಿ OTP ಅಂತ ಕೊಡಿ. ಕೆಳಗಡೆ OTP ಅಂತ ಬಂದಿರುತ್ತೆ, ಸೆಂಡ್ OTP. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ನಂಬರ್ ಲಿಂಕ್ ಇರತಕ್ಕಂಥಕ್ಕೆ ಫೋನಿಗೆ OTP ಹೋಗುತ್ತೆ. OTPಯನ್ನು ಈ ಬಾಕ್ಸಲ್ಲಿ ಎಂಟ್ರ್ ಮಾಡಿ. ಈ ಬಾಕ್ಸಲ್ಲಿ OTP ಹಾಕಿದ ನಂತರ ಸಲ್ಲಿಸಿ ಅಂತಿದ್ದರೆ ಅದನ್ನ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ವೇಟ್ ಮಾಡಿ, OTP ಬರ್ತಾಯಿಲ್ಲೇನು. OTP ಬಂದಿವಾಗ OTP ಎಂಟ್ರಿ ಮಾಡೋಣ. ಕ್ಲಿಕ್ ಮಾಡಿದಾಗ ಮತ್ತೆ ಅದು ಸೇವಾ ಸಿಂಧು ಪೇಜ್ಗೆ ರೀಡೈರೆಕ್ಟ್ ಆಗುತ್ತೆ. ಇಲ್ಲಿ ಗೆಟ್ ಆಧಾರ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಅಲ್ಲಿ ಕ್ಲಿಕ್ ಮಾಡಿಕೊಳ್ಳಿ. ಆದ ನಂತರ ಇಲ್ಲಿ ಕರ್ನಾಟಕ ಅಂತ ಟಿಕ್ ಮಾಡಿಕೊಳ್ಳಿ. ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಿ. ಮೊಬೈಲ್ ನಂಬರ್ ಹಾಕಿದ ನಂತರ ಮತ್ತೊಂದು ಆ ನಂಬರ್ಗೆ OTP ಹೋಗುತ್ತೆ. ಔಟ್ಸೈಡ್ ಸ್ಪೇಸಲ್ಲಿ ಕ್ಲಿಕ್ ಮಾಡಿ. ಒಂದು ಪಾಪಪ್ ಓಪನ್ ಆಗುತ್ತೆ. ಈ ರೀತಿ ಬರುತ್ತೆ. ಇಲ್ಲಿ ಮೊಬೈಲ್ಗೆ OTP ಹೋಗಿರುತ್ತೆ. ಮೊಬೈಲ್ ನಂಬರ್ ವೆರಿಫೈ ಆಗುತ್ತೆ. ಅದು ಅಲ್ಲಿ ಆ ನಂಬರ್ಗೆ OTP ಬಂದ ನಂತರ OTPನ ಎಂಟ್ರಿ ಮಾಡಿ. OTP ಎಂಟ್ರಿ ಮಾಡಿದ್ರೆ ಈ ರೀತಿ ಬರುತ್ತೆ. OTP ವೆರಿಫೈ ಬರುತ್ತೆ. ಆಮೇಲೆ ನಿಮ್ಮದು ಪ್ರೈಮರಿನೋ ಹೈಸ್ಕೂಲು PUC ಅದು ಅದನ್ನು ಹಾಕಿ. ಆಮೇಲೆ ಕ್ಲಾಸ್ ಕಳಿತೆ ಅದನ್ನು ಹಾಕಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಳಿತೆ ಅದನ್ನು ಹಾಕಿ. ಡಾಟಾ ಕೊಟ್ಟರೆ ಇಲ್ಲಿ ಕೆಳಗಡೆ ನಿಮಗೆಲ್ಲ ಡಾಟಾ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಕೆಟಗರಿ ಕಳಿತೆ, ಯಾವ ಕೆಟಗರಿ ಇದೆ ಅದನ್ನು ಸೆಲೆಕ್ಟ್ ಮಾಡಿಕೊಳ್ಳಿ. ಆಮೇಲೆ ನಿಮ್ಮ ಸ್ಯಾಟ್ಸ್ ನಂಬರ್ ಹಾಕಿ ಇಲ್ಲಿ, ಅಥವಾ ಸ್ಟೂಡೆಂಟ್ ID ಹಾಕ್ಬೋದು. ಇಲ್ಲಿ ID ಹಾಕಿದ ನಂತರ ಆಮೇಲೆ ರೂಟ್ ಕಳಿತೆ, ಎಲ್ಲಿಂದ ಎಲ್ಲಿವರೆಗೆ ಅಂತ ID ನಂಬರ್ ಹಾಕಿ. ಫಾರ್ಮ್ ಅಂತ ಕಳಿತೆ, ಎಲ್ಲಿಂದ ನಿಮ್ಮ ಯಾವ ಊರಿಂದ ಇದೆಯಲ್ಲ ಆ ಊರಿಂದ ಹಾಕಬೇಕಾಗತ್ತೆ. ಇಲ್ಲಿ ಸಂಸ್ಥೆ ವಿವರ ಅಂತ ಕೇಳ್ತಾ ಇದೆ, ಅದನ್ನು ಹಾಕಿ. ಎಲ್ಲ ಡೀಟೇಲ್ಸನ್ನು ಕರೆಕ್ಟಾಗಿ ಫಿಲ್ಅಪ್ ಮಾಡಿ. ಇಲ್ಲಿ ಹಾಕಿದ ನಂತರ
ಮತ್ತು ಅದು ನಿಮ್ಮ ಅಡ್ರೆಸ್ಸನ್ನು ಕರೆಕ್ಟಾಗಿ ಹಾಕಿ. ಆಮೇಲೆ ಜಿಲ್ಲೆ ತಾಲೂಕು ಎಲ್ಲವನ್ನು ಕೇಳುತ್ತೆ, ಅದನ್ನು ಕರೆಕ್ಟಾಗಿ ಹಾಕಿ. ಇಲ್ಲಿ ಬಸ್ ಹಾಕಿದ ನಂತರ ಟ್ರಾಮ್ ಪ್ಲೇಸ್ ಕತ್ತೆ ಒಂದು ನಿಮಿಷ ನೀವು ಪಿ ಯು ಬೋರ್ಡನ್ನು ಸರ್ಚ್ ಮಾಡಿ ಹಾಕ್ಬೋದು, ಅಥವಾ ಓದ್ತಿರೋದು ಏನಾದ್ರು ಹಾಕ್ಬೋದು. ಇಲ್ಲಿ ಬೋರ್ಡ್ ಬಂದಿರುತ್ತೆ ಅದು. ಆಮೇಲೆ ಕಾಲೇಜ್ ನೇಮ್ ಹಾಕಿ. ಇಲ್ಲಿ ಕಾಲೇಜ್ ನೇಮ್ ಶೋ ಆಗ್ತಿದೆ, ಇದರಲ್ಲಿ ಕರೆಕ್ಟಾಗಿ ನೋಡ್ಕೊಂಡು ಕಾಲೇಜ್ ನೇಮನ್ನು ಹಾಕಬೇಕಾಗತ್ತೆ. ಇಲ್ಲಿ ಕಾಲೇಜ್ ನೇಮ್ ಹಾಕಿದ ಮೇಲೆ ಸರ್ಚ್ ಮಾಡಿ ನಿಮ್ಮ ಕಾಲೇಜನ್ನು. ಅರ್ಜಿ ಹಾಕುವಾಗ ಮಿಸ್ಟೇಕ್ ಮಾಡೋಕೆ ಹೋಗಬೇಡಿ, ಕರೆಕ್ಟಾಗಿ ನೋಡ್ಕೊಂಡು ಅಪ್ಲೈ ಮಾಡಿ. ಆಮೇಲೆ ಫ್ರಾಮ್ ಎಲ್ಲಿಂದ ಕೇಳುತ್ತೆ, ಎಲ್ಲಿಂದ ಇಲ್ಲಿವರೆಗೆ ನಿಮ್ಮದು ರೂಟು ಎಲ್ಲವನ್ನು ಹಾಕಬೇಕಾಗತ್ತೆ. ಅಮೌಂಟ್ 0 ಅಂತ ಬಂದಿರುತ್ತೆ. ಫೀಸು ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಉಚಿತ ಬಸ್ ಇದೆ ಇದು. ಆಮೇಲೆ ಇಲ್ಲಿ ಮಾರ್ಗದ ವಿವರ, ನಿಮ್ಮ ರೂಟ್ ಹಾಕಬೇಕಾಗತ್ತೆ. ನಿಮ್ದು ಯಾವುದು ಡಿಪೋ ಬರುತ್ತೆ ಅಲ್ಲಿಂದ ಹಾಕಬೇಕಾಗತ್ತೆ. ಡಿಪೋದು ಕೌಂಟರ್ ನೇಮು ಈ ರೀತಿ ಎಲ್ಲ ಹಾಕಬೇಕಾಗತ್ತೆ. ಒಂದು ಸಾರಿ ಚೆಕ್ ಮಾಡ್ಕೊಂಡು ಕರೆಕ್ಟಾಗಿ ಹಾಕಿ. ಜಿಲ್ಲೆ ತಾಲೂಕು ಎಲ್ಲಿಂದ ಎಲ್ಲಿವರೆಗೆ, ನಿಮ್ಮ ಗ್ರಾಮ ಪಂಚಾಯಿತಿ, ತಾಲೂಕು, ನಿಮ್ಮ ಊರ ಹೆಸರು ಬರ್ತಿದ್ರೆ ನಿಮ್ಮ ಪಂಚಾಯಿತಿ ಹೆಸರು ಹಾಕಿ. ಆಮೇಲೆ ಅದರ್ಸ್ ಅಂತ ಕೊಟ್ಟಿರ್ತಾರೆ, ಅಲ್ಲಿ ಅದರ್ಸ್ನಲ್ಲಿ ಹೋಗಿ ನಿಮ್ಮ ಗ್ರಾಮ ಹೆಸರನ್ನು ಟೈಪ್ ಮಾಡ್ಬೋದು. ಹಾಗೂ ವಾಯರ್ ರೂಟ್ ಇದ್ದರೆ ವಾಯರ್ ರೂಟ್ ನಿಮಗೆ ನಿಯರೆಸ್ಟ್ ಯಾವುದಾಗುತ್ತೋ ನಿಮ್ಮ ಬಸ್ ಮಾರ್ಗದ ಮೂಲಕ ಯಾವುದಿದೆ ಅದನ್ನು ಹಾಕಬೇಕಾಗತ್ತೆ. ಇಲ್ಲಿ ಹಾಕಿದ ನಂತರ ಲಾಸ್ಟಿಗೆ ವಾಯರ್ ರೂಟ್ ಹಾಕಿ ಯಾವುದಿದೆ. ಕೆಲವೊಂದು ತಾಲೂಕಿನ ಬಸ್ ಬೇರೆ ಬೇರೆ ಕಡೆ ತಾಲೂಕಿನ ಬಸ್ ಇರ್ತವೆ, ಅಲ್ಲಿದ್ರೆ ನೀವು ಕರೆಕ್ಟಾಗಿ ಯಾವ ತಾಲೂಕಿನ ಬಸ್ಸು ನಿಮ್ಮ ಊರಿಗೆ ಬರುತ್ತೆ, ಅದು ಡಿಪೋ ಎಲ್ಲಿರುತ್ತೆ ಅದನ್ನು ನೋಡ್ಕೊಂಡು ಹಾಕಬೇಕಾಗತ್ತೆ. ಇಲ್ಲಿ ಹಾಕಿ ಲಾಸ್ಟ್ ಸ್ಟೆಪ್ಪು. ಸರಿ, ಸರ್ವರ್ ಇಲ್ಲರಿಗೆ ಸ್ಲೋ ಆಗ್ತಾಯಿದೆ, ಸ್ವಲ್ಪ ವೇಟ್ ಮಾಡಿ. ಮತ್ತೊಂದು ಸಾರಿ ಹಾಕಿ ನೋಡೋಣ. ಕರೆಕ್ಟಾಗಿ ಹಾಕಿ. ನಿಮ್ಮ ಪಂಚಾಯತಿ ಹೆಸರು ನಿಮ್ಮ ಗ್ರಾಮ ಹೆಸರು ಬಂದಿರುತ್ತೆ, ಅದನ್ನ ಹಾಕಬೇಕಾಗತ್ತೆ. ಅದರ್ಸ್ ಅಂತ ಕೊಟ್ಟರೆ ನಿಮ್ಮ ಗ್ರಾಮ ಹೆಸರು ಟೈಪ್ ಮಾಡ್ಬೋದು. ಅಲ್ಲಿ ವಯರ್ ರೂಟ್ ಇದ್ದರೆ ಯಾವುದಿದೆ ವಯರ್ ರೂಟು ಅದನ್ನು ಹಾಕಬೇಕಾಗತ್ತೆ. ಅದರ್ಸ್ ಅಂತ ಕೊಟ್ಟು ಅಲ್ಲಿ ನಿಮ್ಮ ವಯರ್ ರೂಟದ ಹೆಸರು ಹಾಕಬೇಕಾಗತ್ತೆ. ಇಲ್ಲಿ ಟೈಪ್ ಮಾಡಿದಾಗ ವಯರ್ ರೂಟ್ ಯಾವುದಿದೆ ನೋಡ್ಕೊಂಡು ಹಾಕಿ. ಒಂದೊಂದು ಊರಿಗೆ 2 ರೂಟ್ ಇರ್ತವೆ, ನಿಮಗೆ ಬಸ್ಸಿನ ಅನುಕೂಲ ಯಾವ ರೀತಿ ಇರುತ್ತೆ ಅಲ್ಲಿ ಹಾಕಬೇಕಾಗತ್ತೆ. ಆಮೇಲೆ ನಿಮ್ಮ ಡಿವಿಷನ್ ಯಾವುದಿದೆ ಅದನ್ನು ಹಾಕಿ, ಡಿಪೋ ಹಾಕಿ, ಕೌಂಟ್ರ್ ಹಾಕಿ. ನಿಮಗೆ ಬಸ್ ಎಲ್ಲಿ ನೀವು ತಗೊಳಕ್ಕೆ ಹೋಗ್ಯಾರ ಆ ಕೌಂಟ್ರ್ ಹಾಕಿ. ಆಮೇಲೆ ಇಲ್ಲಿ ಕೆಳಗಡೆ ಇರ್ತಕ್ಕಂಥ ಕ್ಯಾಪ್ಚಾವನ್ನು ಹಾಕಿ ಸಬ್ಮಿಟ್ ಮಾಡಬೇಕಾಗತ್ತೆ. ಇದಕ್ಕೆ ಡಾಕ್ಯುಮೆಂಟ್ ಏನಂದರೆ ನಿಮ್ಮದು ಅಡ್ಮಿಷನ್ ಮಾಡಿದ PRCT, ಆಮೇಲೆ ಆಧಾರ್ ಕಾರ್ಡು, ಆಮೇಲೆ ಇದು ಬಸ್ ಪಾಸ್ ಫಾರ್ಮ್ ಇದೆಯಲ್ಲ ಆ ಫಾರ್ಮು 3 ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ. PDF ಇಟ್ಕೊಂಡು ಹಾಕಿದ ಮೇಲೆ ಸಬ್ಮಿಟ್ ಮಾಡಬೇಕಾಗತ್ತೆ. ಇದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಇಲ್ಲಿ ಕ್ಯಾಪ್ಚಾ ಹಾಕಿ ಇಲ್ಲಿ ಡ್ರಾಪ್ ವಾಸಿ ಒಂದು ಕೊಟ್ಟಿದ್ದಾರೆ, ಅಲ್ಲಿ ಸಬ್ಮಿಟ್ ಮಾಡಬೇಕಾಗತ್ತೆ. ಮತ್ತೊಂದು ಸಾರಿ ಎಲ್ಲ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡಿ. ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ಸಬ್ಮಿಟ್ ಆಗುತ್ತೆ. ಇವಾಗ ಒಂದು ಸಾರಿ ಪ್ರಿವ್ಯೂ ನೋಡ್ಕೊಳ್ಳಿ ಎಲ್ಲವನ್ನು, ಏನಾದ್ರು ಮಿಸ್ಟೇಕ್ ಇದ್ದರೆ ಆಮೇಲೆ ತಿದ್ದುಪಡಿ ಆಗೋದಿಲ್ಲ ಅದು. ಆಮೇಲೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಇಲ್ಲಿ ಓಕೆ ಅಂತ ಕೊಡಿ. ಅದನ್ನು ಓಕೆ ಅಂತ ಕೊಟ್ಟ ನಂತರ ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಕೇಳುತ್ತೆ. ಅದು ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ನೆರೆಕ್ಸ್ ಅಂತ ಬಂದಿದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಒಂದು ಸಾರಿ ಇದನ್ನು PDF ಸೇವ್ ಮಾಡಿಸ್ಕೊಳ್ಳಿ ಈ ಫಾರ್ಮನ್ನು, ಅಥವಾ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ ನಂತರ ಕೂಡ ಸೇವ್ ಮಾಡ್ಕೋಬೋದು. ಕ್ಲಿಕ್ ಮಾಡಿದಾಗ
ಅಪ್ಲೋಡ್ ಡಾಕ್ಯುಮೆಂಟ್ ಓಪನ್ ಆಗ್ತೇವೆ. ಮೊದಲನೇದು ನೀವು ಬಸ್ ಪಾಸ್ ಫಾರ್ಮ್ ಅಪ್ಲೋಡ್ ಮಾಡಬೇಕಾಗತ್ತೆ PDF ನಿಮ್ಮ ಸ್ಕೂಲು ಕಾಲೇಜ್ನಲ್ಲಿ ಈ ಫಾರ್ಮ ಸೇವ್ ಮಾಡಿಸಿ ತೊಗೊಂಬರ್ಬೇಕಾಗತ್ತೆ. ಇದನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಸೆಕೆಂಡ್ ಬಂದ್ಬಿಟ್ಟು ನಿಮ್ಮ ಫೀಸ್ ರೆಸಿಟಿ ಫೀಸ್ ತುಂಬಿರ್ತಾರೆ ಅಡ್ಮಿಷನ್ ಮಾಡಿದ್ದು ಆ ರೆಸಿಟಿಯನ್ನು ಸ್ಕ್ಯಾನ್ ಮಾಡಿ ಹಾಕಬೇಕಾಗತ್ತೆ. ಅದನ್ನು ಅಪ್ಲೋಡ್ ಮಾಡಿ. ಆಮೇಲೆ ಕೊನೆಯದಾಗಿ ಅಡ್ರೆಸ್ ಪ್ರೂಫ್ಗೆ ಆಧಾರ್ ಕಾರ್ಡ್ ಕೇಳಿದ್ದಾರೆ. ಆಧಾರ್ ಕಾರ್ಡನ್ನು ಸ್ಕ್ಯಾನ್ ಮಾಡಿದ್ದು ಅದನ್ನು ಇಲ್ಲಿ ಅಪ್ಲೋಡ್ ಮಾಡಿ. ಇಲ್ಲಿ ಸೇವ್ ಅನಾಲಿಸಿಸ್ ಅಂತ ಕೊಟ್ಟರೆ ಸೇವ್ ಆಗುತ್ತೆ. ಸೇವ್ ಆದಮೇಲೆ ಈ PDF ತಾವು ಪ್ರಿಂಟ್ ತೆಗೆದಿಟ್ಕೋಬೋದು. ಇವಾಗ ಸೇವ್ ಅನಾಲಿಸಿಸ್ ಕೊಡ್ತೀನಿ. ಇಲ್ಲಿ ಸೇವ್ ಮಾಡಿದ್ರೆ ಮತ್ತೊಂದು ಸಾರಿ ನೋಡ್ಕೊಳ್ಳಿ. ಆಮೇಲೆ ಸೇವ್ ಕೊಟ್ಟ ನಂತರ ಸೇವ್ ಆಗುತ್ತೆ ಫೈಲು. ಇದನ್ನು PDF Ctrl P ಹೊಡೆದು ಸೇವ್ ಆಸ್ PDF ಮಾಡ್ಕೊಳ್ಳಿ. ಅಂದರೆ ಅವರಿಗೆ ಪ್ರಿಂಟ್ ಕೊಡೋಕ್ಕೆ ಈಜಿ ಆಗುತ್ತೆ. ಸೇವ್ ಆಸ್ PDF ಮಾಡಿ ಇದ್ರ ಲಾಸ್ಟಿಗೆ ಪ್ರಿಂಟೌಟ್ ಅಪ್ಲಿಕೇಶನ್ ಹಾಕಿದ್ದು ಅದೊಂದು ಮತ್ತು ಇದೊಂದು 2 ಕಾಪಿ ಅವರಿಗೆ ಕಸ್ಟಮರ್ಗೆ ಪ್ರಿಂಟ್ ಕೊಡಬೇಕಾಗುತ್ತೆ. ಅದನ್ನು ಸೇವ್ ಮಾಡಿಕೊಂಡು ಫೈಲ್ ನೇಮ್ ಹಾಕಿ ಅದಕ್ಕೆ ನಿಮ್ಮ ಡೆಸ್ಕ್ಟಾಪಲ್ಲಿ ಸೇವ್ ಮಾಡಿ ಇಟ್ಕೊಳ್ಳಿ. ಸೇವ್ ಮಾಡಿ ಇಟ್ಕೊಂಡ ನಂತರ ಮತ್ತೆ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟು ಇದನ್ನ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಸಬ್ಮಿಟ್ ಆಗುತ್ತೆ. ಅದೊಂದು PDF ಜನರೇಟ್ ಆಗಿ ಬರುತ್ತೆ. ಕರ್ನಾಟಕ ಸರ್ಕಾರ ಸಕಾಲ ಪ್ರತಿ ಅಂತ. ಇದನ್ನು ಅವರಿಗೆ ಪ್ರಿಂಟ್ ಕೊಡ್ಬೋದು ಅಥವಾ ಇಲ್ಲಿ ಸೇವ್ ಆಸ್ PDF ಬಂದಿರಂತೆ ಅದನ್ನು ಕೂಡ PDF ಕೂಡ ಸೇವ್ ಮಾಡ್ಕೋಬೋದು. ಅವರಿಗೆ 2 ಕಾಪಿಯನ್ನು ಕಸ್ಟಮರಿಗೆ ಪ್ರಿಂಟ್ ಕೊಡಿ. ಇವೆಲ್ಲ ದಾಖಲಾತಿಗಳನ್ನು ತೊಗೊಂಡು ಹೋಗಿ ಅವರು ಸ್ಟೂಡೆಂಟ್ಗಳು ಡಿಪೋದಲ್ಲಿ ಹೋಗಿ ಬಸ್ ಪಾಸನ್ನು ತೊಗೋಬೋದು. ಇದಕ್ಕೆ ಯಾವುದೇ ರೀತಿ ಫೀ ಇರೋದಿಲ್ಲ. ಉಚಿತ ಅಂತ 0 ಕೊಟ್ಟಿದ್ದಾರೆ. ಉಚಿತ ಬಸ್ ಪಾಸನ್ನು ಪಡೆಯಬೋದು. ಇದನ್ನ ಪ್ರಿಂಟ್ ಕೊಟ್ಟರೆ ಪ್ರಿಂಟ್ ಬರುತ್ತೆ. ಆಮೇಲೆ PDF ಕೂಡ ಸೇವ್ ಆಗುತ್ತೆ. ಅದನ್ನು ತೊಳೆದು ಸೇವ್ ಇಟ್ಕೊಂಡು ಹಾಕ್ಬೋದಾಗಿದೆ. ಓಕೆ ಫ್ರೆಂಡ್ಸ್, ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡಿ. ವಿಡಿಯೋ ನೋಡೋಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ. ಈ ರೀತಿ PDF ಬಂದಿರುತ್ತೆ. ಅದನ್ನು ಕಸ್ಟಮರ್ಗೆ ಪ್ರಿಂಟ್ ತೆಗೆದುಕೊಡ್ಬೋದು. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಏನಾದರೂ ತೊಂದರೆ ಬಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸಾಧ್ಯ ಆದಷ್ಟು ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.